ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಎಗ್ ಬಿರಿಯಾನಿ ಅಥವಾ ಕುಷ್ಕ, ಎರಡರಲ್ಲಿ ಯಾವುದಾದ್ರೂ ಹೆಸರಿರ್ಬೋದು ಇದಕ್ಕೆ. ಸೊ ಎರಡು ಕಾಂಬಿನೇಷನ್ ಹೋಲುತ್ತೆ ಇದು. ಸೊ ಮನೆಯಲ್ಲೇ ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳ್ಳೋದು ಬಾಸುಮತಿ ರೈಸ್ನ ಬಳಸಿ ಅಂತ ತೋರಿಸ್ತೀನಿ ಬನ್ನಿ. ಅದ್ರ ಜೊತೆಗೆ ಸ್ವಲ್ಪ ಕಬಾಬು ನೆಂಚ್ಕೊಳ್ಳೋದಕ್ಕೆ. ಸೊ ಹಾಗೆಯೇ ರೈಸ್ಗೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿಯನ್ನು ಕೂಡ ಮಾಡ್ಕೋತೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಇನ್ನೇಕೆ ತಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಾನು ಇಲ್ಲಿ ಮೊಟ್ಟೆಯನ್ನು ಬೇಯಿಸ್ಕೊಂಡು ಅದನ್ನು ಕ್ಲೀನಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನಾನಿವಾಗ ಮಿಕ್ಸಿ ಜಾರ್ಗೆ ಒಂದು 5 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಕ್ಕೆ ಮತ್ತು ಲವಂಗನ ಹಾಕೋತಾ ಇದ್ದೀನಿ. ಸೊ ಹಾಗೆ ಒಂದು ಬೆಳ್ಳುಳ್ಳಿಯನ್ನು ಕೂಡ ಬಿಡಿಸ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ. ಸೊ 4 ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ. 1 ಸ್ಪೂನ್ ಧನಿಯಾ ಪುಡಿ, ಒಂದು ಟೊಮೊಟೊನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟನ್ನು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು 1 ಸೌಟ್ ಆಗೋಷ್ಟು ಎಣ್ಣೆನ ಮೊದಲಿಗೆ ನಾನಿಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಬೇಯಿಸಿರುವಂಥ ಮೊಟ್ಟೆಯನ್ನು ನಾನು ನೀಟಾಗಿ ಮಧ್ಯಕ್ಕೆ ಸೀಳಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ನಾನು ಇವಾಗ ಎಣ್ಣೆ ಕಾದ್ಮೇಲೆ ಹಾಕೋತಾ ಇದ್ದೀನಿ. ನಾನು ಇಬ್ಬರಿಗೆ ಮಾಡ್ಕೋತಾ ಇರೋದ್ರಿಂದ 4 ಮೊಟ್ಟೆ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆಯೇ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪನೇ ಉಪ್ಪನ್ನ ಹಾಕಿ ಈ ರೀತಿಯಾಗಿ ಸ್ವಲ್ಪ ಮೊಟ್ಟೆಯನ್ನು ಫ್ರೈ ಮಾಡ್ಕೋಬೇಕು. ಯಾಕೆ ಈ ರೀತಿ ಮಾಡ್ಕೋಬೇಕು ಅಂತಂತಂದರೆ, ಸೊ ಮೊಟ್ಟೆಗೆ ಉಪ್ಪು ಖಾರ ಹಿಡೀಲಿ ಅನ್ನೋದಕ್ಕೋಸ್ಕರ. ಮೊಟ್ಟೆ ತುಂಬ ಸಪ್ಪೆ ಇರುತ್ತಲ್ವ, ಸೊ ಹಾಗಾಗಿ ಮೊಟ್ಟೆಗೆ ಉಪ್ಪು ಖಾರ ಹಿಡಿಬೇಕು ಅಂಥೇಳಿ ಈ ಥರ ಮಾಡ್ಕೊಳ್ಳೋದು. ಸೊ ಇದು ಒಂದು 2 ಸೆಕೆಂಡ್ ಆದರೆ ಸಾಕು, ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ. ಸೊ ಇವಾಗ ಆಗಿದೆ ಇದು, ನಾನು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಸೊ ಇದೇ ಎಣ್ಣೆಗೆ ನಾನಿವಾಗ ಸ್ವಲ್ಪ ಕಸ್ತೂರಿ ಮೇಥಿ, 3 ಗೋಡಂಬಿ, 2 ಏಲಕ್ಕಿ, 1 ಚಕ್ಕೆ ಪೀಸು, 1 ಲವಂಗ ಪೀಸು, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸೋಂಪುಗಳನ್ನು ತೆಗೆದುಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಫ್ರೈಗೆ ಹಾಕಿದ್ದೀನಿ. ಸೊ 1 ಈರುಳ್ಳಿ, 1 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು. ಸೊ ಎಣ್ಣೆ ಕಮ್ಮಿ ಅಲ್ವಾ, ನಾವು ಫಸ್ಟ್ ಹಾಕಿದ್ದೆ 1 ಸೌಟು. ಸೊ ಹಾಗಾಗಿ ಇನ್ನೂ 1 ಸೌಟನ್ನು ಎಣ್ಣೆನ ನಾನು ಹಾಕೋತಾ ಇದ್ದೀನಿ. ನೀವು ಮೊದಲಿಗೆ ಬೇಕಾದರೆ ಹಾಕೋಬೋದು, ಇಲ್ಲ ಅಂತಂದರೆ ಈ ಥರ ಬೇಕಾದರೂ ಹಾಕ್ಕೋಬೋದು. ಸೊ 1 ಟೀ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಸೊ ಇದೆಲ್ಲ ನೀಟಾಗಿ ಫ್ರೈ ಆಗಬೇಕಾಗುತ್ತೆ. ಟೊಮೆಟೊ ಸ್ವಲ್ಪ ಸ್ಮೂತ್ ಆಗೋವರೆಗೂ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಇದು ಕೂಡ ಫ್ರೈ ಆಗ್ತಾ ಇದೆ. ಸೊ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ. ಸೊ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವಾಗ ರುಬ್ಬಿರುವಂಥ ಮಸಾಲೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದು ಫ್ರೈ ಆದರೆ ಸಾಕು. ಸ್ವಲ್ಪ ಆಯ್ಲಿ ಬಿಡೋ ಥರ ಆದರೆ ಸಾಕು. ಸೊ ಇದು ಫ್ರೈ ಆದಮೇಲೆ ನಾವು ನೋಡಿ ಇವಾಗ ಸ್ವಲ್ಪ ಫುಲ್ಲೆಲ್ಲ ಗಟ್ಟಿಯಾಗಿದೆ. ಸೊ ಈ ಅದಕ್ಕೆ ಬಂದಮೇಲೆ ನಾನು 1 ಲೋಟದಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಬಾಸುಮತಿ ರೈಸ್ನ ಪೂರ್ತಿಯಾಗಿ ಬಳಸ್ಕೊಂಡಿದ್ದೀನಿ. ಸೊ ಈ ಬಾಸುಮತಿ ರೈಸ್ನ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ, ಒಂದು 10 ನಿಮಿಷ ನೆನೆಸಿಟ್ಟಿದ್ದೆ. ಸೊ ಅದು ನೀರೆಲ್ಲ ತೆಗೆದುಬಿಟ್ಟು ಬರೀ ಅಕ್ಕಿ ಮಾತ್ರ ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ.
ಸೊ ನಾನಿಲ್ಲಿ 1 ಲೋಟ ಅಕ್ಕಿಗೆ 2 ಲೋಟ ನೀರು ತಗೊಂಡಿದ್ದೀನಿ. ಸೊ ನೀವು ತುಂಬ ಹೊತ್ತು ಅಕ್ಕಿನ ನೆನೆಸಿಟ್ಟಿದ್ರೆ 1/4 ಲೋಟ, ಒಂದು ಅರ್ಧ ಲೋಟ ಕಡಿಮೆ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಒಂದು 10 ನಿಮಿಷ ಅಷ್ಟೇ ನೆನೆಸಿಟ್ಟಿದ್ದು. ಸೊ ಹಾಗಾಗಿ ನಾನು 2 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. ಸೊ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ರೈಸ್ ಏನು ಅಕ್ಕಿ ಇದೆಯಲ್ಲ ಅನ್ನ, ಅದು ಹುಡಿ ಆಗಲಿಕ್ಕೋಸ್ಕರ ಮತ್ತು ಉಪ್ಪು ಖಾರ ಏನಿದೆ ಅದು ಬ್ಯಾಲೆನ್ಸ್ ಆಗೋಕ್ಕೋಸ್ಕರ ನಾನು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಸೊ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಿ 1-2 ನಿಮಿಷ ಒಂದು ಕುದಿ ಬರೋವರೆಗೂ ಮುಚ್ಚಿಬಿಡೋಣ. ಸೊ ಇವಾಗ ನೋಡಿ ಒಂದು ಕುದಿ ಬಂದಿದೆ. ಸೊ ನಾನಿವತ್ತು ಕುಕ್ಕರ್ ಹಾಕಿ ವಿಷಲ್ ಹಾಕಿ ನಾನು ಮಾಡ್ತಾಯಿಲ್ಲ. ಸೊ ಓಪನ್ ಕಂಟೆಂಟಲ್ಲೇ ನಾನು ಮಾಡಿ ತೋರಿಸ್ತಾ ಇರೋದು. ಸೊ ಕುಕ್ಕರ್ ಬಳಸ್ಕೊಂಡಿದ್ದೀನಿ ಅಷ್ಟೇ. ಸೊ ವಿಷಲೆಲ್ಲ ಕೂಗ್ಸೆಲ್ಲ ದಮ್ ಕಟ್ತಾಯಿದ್ದೀನಿ. ಸೊ ಇವಾಗ ನೋಡಿ 1-2 ಸಲ ನಾನು ಈ ಥರ ತಿರುಗಿಸ್ಕೊಂಡಿದ್ದೆ. ಸೊ ಈ ಥರ ಆಗಿದೆ. ಸೊ ನೀವು ಒಂದು ಸಲ ನೀರು ಹಾಕಿದ್ರೆ ಮತ್ತೇನು ಹಾಕೋ ಅವಶ್ಯಕತೆ ಇರಲ್ಲ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ನೀರನ್ನ. ಸೊ ಈಗ 4 ಮೊಟ್ಟೆ ಏನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ನಾನು ಈ ಥರ ಒಂದು ಸಲ ತಿರುಗಿಸ್ಬಿಟ್ಟು ಇದು ಮಾಡಿಬಿಟ್ಟು ಅದ್ರ ಮೇಲೆ ಪ್ಲೇಟ್ನ ಮುಚ್ಚಿ ಏನಾದರೂ ಭಾರವಾಗಿರೋ ವಸ್ತುನ ಇಟ್ಬಿಟ್ಟಿದ್ದೀನಿ. ಸೊ ಇಟ್ಟು ಒಂದು 10 ನಿಮಿಷ ಇಲ್ಲ 20 ನಿಮಿಷ ಸಣ್ಣ ಊರಿನಲ್ಲೇ ಬೇಯಬೇಕಾಗುತ್ತೆ. ಸೊ ಅದು ಬೆಂದಾದಮೇಲೆ ನೋಡಿ ಹೇಗಿದೆ ಅಂತ. ಸೊ ಇವಾಗ ಕಂಪ್ಲೀಟಾಗಿ ಆಗಿದೆ. ಸೊ ಮೊಟ್ಟೆ ಹಾಕಿದ್ಮೇಲೆ ಪದೇ ತಿರುಗಿಸ್ತಾ ಇದ್ದರೆ ಅದು ಮೊಟ್ಟೆ ಎಲ್ಲ ಒಡೆದೋಗ್ಬಿಡುತ್ತೆ ಮತ್ತು ರೈಸ್ ಕೂಡ ಒಡೆದೋಗುತ್ತೆ.